ಓಂ ಪಿಕ್ಚರು ಯಾವ ಥರ ಒಂದು ರೌಡಿಸಮ್ನ ತೋರಿಸ್ತು. ಯೋಗಿ ಸಿನಿಮಾ ಏನು ದುಡಿಯೋಕೆ ಹೋಗಿ ಆ ಥರ ಅವ್ರಿಗೊಂದು ಇದು ಟರ್ನ್ ಬಂತು. ಆ ಥರ ಈಗ ಅಣ್ಣವ್ರ ದೊಡ್ಡ ಮನೆ ಒಳಗೆ ಓಮು ಹಾಗೂ ಜೋಗಿ ಆ ಮೂರನೇ ಸಿನಿಮಾ ಇದು ತಂದು ಕೊಡ್ತೈತೆ. ಇದು ಯಾವುದೇ ಕಾರಣದಿಂದ ಫ್ಯಾಮಿಲಿ ಎಂಟರ್ಟೈನರು ಎಲ್ಲ ಮಕ್ಕಳು ಮರಿ ಏನು ಬಡವರು ಕೂಲಿ ಮಾಡೋಕ್ಕೆ ಬೆಂಗಳೂರಿಗೆ ಬಂದವ್ರೆ, ಅವ್ರು ಜೀವನ ಮಾಡೋಕ್ಕೆ ಬಂದವ್ರೆ. ಅವ್ರಿಗೆ ಯಾವ ಥರ ಒಂದು ಅಹಿತಕರ ಘಟನೆಗಳು ಈ ರೌಡಿಸಮ್ಗೂ ಇಂಥ ಒಂದು ಕೆಟ್ಟು ಇದು ಸಿಗಾಕ್ಯಮರು ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ನಮ್ಮ ನಿರ್ದೇಶಕರು, ನಮ್ಮ ನಿರ್ಮಾಪಕರಾದಂಥ ಅಶ್ವಿನಿ ಭಾರತಮ್ಮನವರು, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹಾಗೂ ಜಯಣ್ಣನವರು ಒಳ್ಳೆ ಚಿತ್ರೀಕರಣ ಮಾಡ್ಯವ್ರೆ. ಇದರಲ್ಲಿ ಎಲ್ಲರೂ ಒಳ್ಳೆ ನಟನೆ ಮಾಡ್ಯವ್ರೆ. ಯಾವುದೇ ಸಿನಿಮಾ ಹೋಗಿ ಆದರೆ ಅನ್ನೋರು ದೊಡ್ಡ ಮನೆ ಫ್ಯಾಮಿಲಿಗಳ ಬರೋ ಸಿನಿಮಾಗಳು ಯಾರು ಮಾಡೋಕ್ಕಾಗಲ್ಲ. ಇತಿಹಾಸ ದಾಖಲೆ. ನಾನು ಶಾಂತರಾಜು ದಾವಣಗೆರೆ, ಡಾಕ್ಟರ್ ರಾಜ್ಕುಮಾರ್ ದೊಡ್ಡ ಮನೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಏನಿಷ್ಟ ಸಿನಿಮಾದಲ್ಲಿ? ಆಕ್ಟಿಂಗ್ ತುಂಬ ಇಷ್ಟ ಆಯ್ತು. ಸ್ಟೋರಿ ಆಗಿದೆ. ಸ್ಟೋರಿ ಆಗಿದೆ. ಹೇಳಿ. ಯುವ ನೋಡ್ತಾ ಇದ್ರೆ ಇವನ ಹಾವ ಭಾವ ನಮ್ಮ ಅಪ್ಪಗೆ ಬಂದಂತಾಗಿದೆ ಜೀವ. ನೋಡ್ತಾ ಇದ್ರೆ ಇವನ ಸ್ಟಪ್ಪು ನೆನಪಾಗ್ತಾರೆ ನಮ್ಮ ಅಪ್ಪು. ನೋಡ್ತಾ ಇದ್ರೆ ಇವನ ಸ್ಟಪ್ಪು ನೆನಪಾಗ್ತಾರೆ ನಮ್ಮ ಅಪ್ಪು. ನೋಡ್ತಾ ಇದ್ರೆ ಇವನ ಡ್ಯಾನ್ಸು ಸಾವಿರಾರು ಉಟ್ಕೊಂತವ್ರೆ ಡ್ಯಾನ್ಸು. ನೋಡ್ತಾ ಇದ್ರೆ ಇವನ ಡ್ಯಾನ್ಸು ಸಾವಿರಾರು ಉಟ್ಕೊಂತವ್ರೆ ಡ್ಯಾನ್ಸು. ಕೊಟ್ರೆ ಇವ ಒಂದು ಲುಕ್ಕು ಅಭಿಮಾನಿಗಳು ಆಗ್ತೀವಿ ಸೈಕು. ಕೊಟ್ಟೆ ಇವ ಒಂದು ಲುಕ್ಕು ಅಭಿಮಾನಿಗಳು ಆಗ್ತೀವಿ ಒಂದು ಸೈಕು. ಎಕ್ಕ ನೋಡ್ತಾ ಇದ್ರೆ ಇವನ ದುಃಖ. ಅಪ್ಪು ಬಂದು ನಿಂತಂಗಾಗುತ್ತೆ ನಮ್ಮ ಪಕ್ಕ. ನಮ್ಮ ಬಾಸ್ ಸೇರಿಸಿಕೊಂಡ್ರೆ ಆಗುತ್ತೆ ದುಃಖ. ಜೈ ಅಪ್ಪು ಬಾಸ್.